ತುಂಬಾ ಟಾಕ್ಸ್ ಇತ್ತು ನಿಮ್ ಬಗ್ಗೆ, ನೀವಿಬ್ರು ಒಂದು ಕಪಲ್, ಇವಾಗ ಆನ್ ಸ್ಕ್ರೀನ್ ಅಲ್ಲಿ ಅದೇ ನಿಮ್ಮ ಒಂದು ಕೆಮಿಸ್ಟ್ರಿ ಹೊರಗೆ ಬರ್ತಾ ಇದೆ. ಸೊ ಹೇಳಿದಿರಾ ಆಬ್ವಿಯಸ್ಲಿ ಇಲ್ಲ ಫ್ರೆಂಡ್ಸ್ ಅಂತಂದು, ಬಟ್ ಸ್ಟಿಲ್ ಆ ತರದ್ ಒಂದಿಷ್ಟು ಮಾತುಗಳು ಕೇಳಿದಾಗ ಖುಷಿ ಅನ್ಸುತ್ತೋ, ಯಾಕೆ ಈ ತರ ಬರ್ತಾ ಇದೆ ಅಂತ ಅನ್ಸುತ್ತೆ? ಇಲ್ಲ, ಖುಷಿ ಅನ್ಸುತ್ತೆ. ಯಾಕಂದ್ರೆ ಅವರು ಆ ಥರ ತಗೊಂಡಿದಾರಲ್ಲ, ಅಷ್ಟು ನಾವು ಅವರಿಗೆ ಇಷ್ಟ ಆಗಿದ್ದೀವಿ, ಅಷ್ಟು ಇಷ್ಟಪಡ್ತಿದ್ದಾರೆ ನಮ್ಮನ್ನ ಅಂತ ಅಂದಮೇಲೆ ಅದು ಖುಷಿ ಆಗುತ್ತೆ. ಬಟ್ ನೀವು ಹೇಳಿದ್ರಲ್ಲ, ಒಂದು ಫ್ರೆಂಡ್ಸ್ಗಿನ ಮೀರಿ ಒಂದು ಹುಡುಗ ಒಂದು ಹುಡುಗಿ ಕ್ಲೋಸ್ ಆಗಿದ್ರೆ ಅದು ಇನ್ನೂ ಬೇರೆ ಥರ ಹೋಗ್ತಾರೆ ಅಂತೇಳಿ. ಬಟ್ ನಾವು ಅದಕ್ಕೆ ಹೋಗಲಿಲ್ಲ. ಯಾಕಂದರೆ ಅದೆಷ್ಟೇ ಮನಸ್ಸುಗಳಲ್ಲಿ ಏನೇನೋ ಬಂದ್ರೂ ಬೇಡ, ಈ ಈ ಈ ಪ್ಯೂರ್ ಆಗಿರೋ ಫ್ರೆಂಡ್ಶಿಪ್ಗೆ ಇನ್ನೊಂದು ಬೇರೆ ಯಾವುದೋ ಸಂಬಂಧ ಬರೋದು ಬೇಡ. ಅದು ಅಷ್ಟೇ ಪ್ಯೂರ್ ಆಗಿರಲಿ. ಯಾವಾಗಲೂ ಹೀಗೆ ಇರೋಣ. ನಿನ್ನ ಫೀಲ್ಡಲ್ಲಿ ನೀನು ಇರ್ತೀಯ, ನನ್ನ ಫೀಲ್ಡಲ್ಲಿ ನಾನು ಇರ್ತೀನಿ. ನಿಂಗೇನೇ ಖುಷಿ ಆದಾಗ ನನ್ನ ಹತ್ರ ಹಂಚ್ಕೋ, ನಿನಗೇನೇ ನೋವಾದಾಗ ನನ್ನ ಹತ್ರ ಹಂಚ್ಕೋ. ನನಗೇನಿದ್ರು ಇದ್ದಾಗ ನಾನು ಪರ್ಸ್ನಲ್ ಎಲ್ಲ ಅವಳ ಹತ್ರ ಹೇಳ್ಕೊತೀನಿ, ಅವಳು ಇದ್ದಿದ್ದು ನನ್ನ ಹತ್ರ ಹೇಳ್ಕೊತಾಳೆ. ಸೊ ನೀನೇನೇ ಡಿಸೈಡ್ ಮಾಡ್ಕೋಬೇಕಂದ್ರೂ ನೀನು ತಗೋ ಫಸ್ಟು. ನೀನು ಗೊತ್ತಿರುತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ನಾನು ಸಾಂಗ್ಸ್ ಆಗಲಿ, ಆಲ್ಬಮ್ ಸಾಂಗ್ಸ್ ಆಗಲಿ, ಮೂವಿ ಆಗಲಿ, ಕ್ಯಾರೆಕ್ಟರ್ ವೈಸ್ ಆಗಲಿ ಹೇಗಂತ ಮಾಡ್ಕೊ. ನನ್ನ ಹತ್ರನೂ ಒಂದೊಂದು ಸಲ ಕೇಳೋ ಒಪಿನಿಯನು ಹೇಳ್ತೀನಿ ಅಂತ. ಬಟ್ ನಮ್ಮಿಬ್ಬರ ಮಧ್ಯೆ ಅದೇ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್